ಮುಂಜಾನೆ ನಮ್ಮ ಈ ಪ್ರಕೃತಿ ವಿಕೋಪ ಆಗಿ ಇವತ್ತು 6 ಜನ ಗಾಯಾಳುಗಳು ಅಡ್ಮಿಟ್ ಆಗಿದ್ರು. ಅದ್ರಲ್ಲಿ 3 ಜನ ನಾವು ಇವತ್ತು ಬಹುಶಃ ನಮ್ಮನೆ ಅಗಲಿದ್ದಾರೆ. ಅದರ ಮಧ್ಯೆ ಇವತ್ತು ನೋವು ಮತ್ತು ದುಃಖ ಇದೆ. ಯಾಕೆ ಪ್ರತಿಯೊಂದು ಪ್ರಾಣ ಕೂಡ ಅದರ ಮಹತ್ವ ಮತ್ತು ಪಾವಿತ್ರತೆ ಈ ಸಂದರ್ಭ. ಪ್ರಕೃತಿ ವಿಕೋಪ ಅದು ಎಲ್ಲಿ ಆಗ್ತದೆ, ಯಾವಾಗ ಆಗ್ತದೆ, ಹೇಗೆ ಆಗ್ತದೆ, ಯಾರನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವರೇ ಬಹುಶಃ ಅದು ಕೆಲಸ ಆಗ್ಬೇಕು ಅಂತ ಎಲ್ಲಿ ಕೂಡ ಆಗಬಾರ್ದು ನಮ್ಮೆಲ್ಲ ಪ್ರಾರ್ಥನೆ. ಈ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಇವರ ನಾಗರಿಕರು, ನಮ್ಮ ಎಲ್ಲ ಪೊಲೀಸ್ ಇಲಾಖೆಯವರು, ಅಧಿಕಾರಿಗಳು ರಾತ್ರಿ ಬಂದು ಇಲ್ಲಿ ಬಹುಶಃ 6ರಲ್ಲಿ 3 ಜನ 6 ಜನ ಕೂಡ ಆಸ್ಪತ್ರೆ ಸೇರಿಸಿದ್ದಾರೆ. ಬಹುಶಃ ಅದರಲ್ಲಿ 3 ಜನ ಇವತ್ತು ಬದುಕು ಉಳಿದಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಊರವರಿಗೆ ಮತ್ತು ಅಧಿಕಾರಿಗಳಿಗೆ ಬಹುಶಃ ತಮ್ಮ ಕೆಲಸ ಮಾಡೋದಕ್ಕೆ ನಾನು ಸಲ್ಲಿಸ್ತೇನೆ. ಎರಡನೇದಾಗಿ ಇವತ್ತು ಯಾರಿಗೆ ಇವತ್ತು ಬಹುಶಃ ಬದುಕು ಉಳಿದಿದ್ದಾರ ಬಹುಶಃ ಜಿಲ್ಲಾಧಿಕಾರಿ ಮುಖಾಂತರ ಅತ್ಯುತ್ತಮವಾದ ಒಂದು ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಉಚಿತವಾಗಿ ಸರ್ಕಾರ ಮುಖಾಂತರ ಕೊಡಲಿಕ್ಕೆ ಮುಖ್ಯಮಂತ್ರಿಗಳನ್ನು ಸೂಚನೆ ಕೊಟ್ಟಿದ್ದಾರೆ. ಯಾರು ಅಗಲಿದ್ದಾರೆ ಅವ್ರಿಗೆ ನಾವು ನಿಯಮ ಪ್ರಕಾರ ಇವತ್ತು ಅವ್ರು ಬೇರೆ ರಾಜ್ಯದವರಾಗಿ ಇಬ್ಬರು ಬೇರೆ ರಾಜ್ಯದವರಾಗಿ ಕೂಡ ನಮಗೆ ಜನ ಮುಖ್ಯ ಇದರಲ್ಲಿ. ಆದ ಕಾರಣ ಅವ್ರಿಗೆ ಕೂಡ ಬಹುಶಃ ಇವತ್ತು ಸರ್ಕಾರ ನಿಯಮಾನುಸಾರ ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿಯ ಆ ಒಂದು ಪರಿಹಾರ ಬರ್ತದೆ. ಈಗಾಗಲೇ ಮನೆ ಮುಖ್ಯಮಂತ್ರಿ ಶಿವಕುಮಾರ್ ಬೆಳಿಗ್ಗೆ ಮಾತಾಡಿಕೊಂಡು ಅದನ್ನು ಸೂಚಿಸ್ತಾರೆ. ನಾವು ಅದನ್ನು ಕೊಡ್ತೇವೆ. ಮೂರನೇದಾಗಿ ಬಹುಶಃ ಇವತ್ತು ಇಂತಹ ಒಂದು ಪ್ರದೇಶ, ಯಾಕೆ ಇದೆಲ್ಲರಿಗೂ ನಮ್ಮೊಂದು ಎಚ್ಚರಿಕೆಯ ಗಂಟೆ. ಮಳೆ ಇವತ್ತು ಪ್ರಾರಂಭ ಆದದ್ದು ಮಾತ್ರ. ಮತ್ತು ನಮ್ಮ ಮಂಗಳೂರು ಕೆಲವು ಗುಡ್ಡ, ತಗ್ಗು, ಎತ್ತರ ಇದೆಲ್ಲ ಒಂದು ಜಾಗ್ರಫಿಕಲ್ ಆಗಿ ಬಹುಶಃ ಈ ಒಂದು ಸಮತಟ್ಟಾದ ಭೂಮಿ ಅಂತೆಲ್ಲ ಇರುವುದಿಲ್ಲ. ಸೊ ಇಂಥ ಪ್ರದೇಶಕ್ಕೆ ಇಲ್ಲಿದೆ. ಈಗ ಆದಷ್ಟು ನಮ್ಮ ಅಧಿಕಾರಿಗಳು ಫಸ್ಟಿಗೆ ಹೋಗಿ ಡೇಂಜರ್ ಸ್ಪಾಟ್ ಯಾವುದು ನೋಡಿಕೊಂಡು ಅವರಿಗೊಂದು ಸಂದೇಶ ಕೊಡ್ತಾರೆ. ತಾವು ಇಲ್ಲಿ ಮಳೆಗಾಲದಲ್ಲಿ ಇರಬಾರ್ದು, ಸ್ವಲ್ಪ ವೆಕ್ಕಟಾಗಿರ್ಬೇಕಂತ ಹೇಳಿ. ಎಲ್ಲ ಕಡೆ ನೋಡ್ಲಿಕ್ಕೆ ಅಂತ ಎಲ್ಲ ಆಗುದಿಲ್ಲ ಯಾರಿಗೂ ಕೂಡ, ಎಷ್ಟು ಮನೆಗಳು. ಸೊ ಇಂಥ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಅವರ ಮನೆ ಮುಂದೆ ಸ್ವಲ್ಪ ಅಲ್ಲಿ ಸ್ವಲ್ಪ ಸೂಕ್ಷ್ಮವಾದ ಪ್ರದೇಶ ಇದ್ರೆ ಅಥವಾ ಮನೆಯ ಕೆಳಗಡೆ ಏನಾದ್ರು ಹೆಚ್ಚು ಕಮ್ಮಿ ಆಗುವಂಥ ಒಂದು ಮಳೆಗಾಲ ಇರುವಂತಿದ್ದರೆ ಸ್ವಯಂ ಪ್ರೇರಿತವಾಗಿ ತನ್ನ ಆಲೋಚನೆ ಮಾಡಿಕೊಂಡು ಮಳೆಗಾಲದಿಂದ ಸಂದರ್ಭ ಸ್ವಲ್ಪ ದೂರ ನಿಲ್ಲುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಅದೇನಾದರೂ ಸರ್ಕಾರಿ ರಸ್ತೆ ಬದಿ ಇದೆ ಅಥವಾ ಸರ್ಕಾರಿ ಇವತ್ತು ಒಂದು ವ್ಯವಸ್ಥೆ ಬದಿಯಲ್ಲಿ ಇರುವಂಥ ಒಂದು ಡೇಂಜರ್ ಸ್ಪಾಟ್ ಆದರೆ ಅದು ಸ್ಥಳೀಯ ಮುಖಂಡರ ಮುಖಾಂತರ ನಮಗೆ ಜನಪ್ರತಿನಿಧಿ ಮತ್ತು ಸರ್ಕಾರಕ್ಕೆ ಮನವಿ ಕೊಟ್ಟರೆ ಬಹುಶಃ ಅದನ್ನು ಏನಾದರೂ ನಮಗೆ ಅದನ್ನು ಪ್ರಯತ್ನ ಪಡಲಿ, ಅದನ್ನು ಸರಿಪಡಿಸಲಿಕ್ಕೆ, ದುರಸ್ತಿಪಡಿಸಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಆಗ್ತದೆ. ಸರ್ಕಾರದ ನಿಯಮ ಯಾಕೆಂತೇಳಿ ಪಬ್ಲಿಕ್ ಪ್ಲೇಸನ್ನು ಮಾತ್ರ ಸರ್ಕಾರ ದುರಸ್ತಿ ಪಡುವುದಲ್ಲದೆ ಪ್ರೈವೇಟ್ ಕಾಂಪೌಂಡ್ ಯಾರು ಕೂಡ ಏನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಮನೆಗೆ ಇವತ್ತು ಈಗ ಬಿದ್ದಂಥ ಸಂದರ್ಭದಲ್ಲಿ ಇವತ್ತು ಈ ಯಾರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಇವತ್ತು ನಮ್ಮ ಪರಿಹಾರ, ಯಾರು ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೆ ಉಚಿತವಾದ ಚಿಕಿತ್ಸೆ, ಏನಿದೆ ಮನೆ ಇವತ್ತು ಡ್ಯಾಮೇಜ್ ಆಗಿದೆ ಅದು ಪ್ರತಿಯೊಂದು ಮನೆ ಕೂಡ 1,25,000 ರೂಪಾಯಿಯ ಆ ಒಂದು ಮನೆಯ ಪರಿಹಾರ ಮೊತ್ತವನ್ನು ಕೂಡ ನಾವು ಕೊಡ್ತೇವೆ. ಇದರಲ್ಲಿ ಕೆಲವು ಬಾಡಿಗೆ ಮನೆಯವರು ಕೂಡ ಇವತ್ತು ಇದ್ದಾರೆ. ಅದಕ್ಕಾಗಿ ನಾವು ಏನು ಮತ್ತು ಮನೆ ಮಾಲೀಕರಿದ್ದಾರೆ ಅದನ್ನು ಬಹಳ ಸ್ಪಷ್ಟ ಸೂಚಿಸ್ತೇವೆ. ಯಾಕಂದರೆ ಏನು ಅನುದಾನ ಕೊಡ್ತೇವೆ ಇದ್ದಂಥ ಮನೆಯವ್ರು ಕೊಡ್ಲಿಕ್ಕೆ ಆಗೋದಿಲ್ಲ, ಮನೆ ಮಾಲೀಕರಿಗೆ ಕೊಡೋದು. ತಕ್ಷಣ ಆ ಮಣ್ಣನ್ನು ರಿಪೇರ್ ಮಾಡಿ ಮತ್ತು ಅವರಿಗೆ ಅದನ್ನು ಕೊಡಬೇಕು, ಇಲ್ಲದ ಅವರು ನಿರ್ಗತಿಗಾಗುವ ಪರಿಸ್ಥಿತಿ ಆಗ್ತದೆ ಇದರಲ್ಲಿ. ಅದಕ್ಕಾಗಿ ಬಹುಶಃ ಮನೆ ರಿಪೇರಿ ಮಾಡಿ ಅವ್ರಿಗೆ ಕೊಡೋದು, ಮತ್ತೆ ಅವ್ರು ಬಿಟ್ಟು ಹೋಗ್ಬೋದು. ತತ್ಕ್ಷಣ ಅವ್ರಿಗೇನು ಕೂಡ ಮಾಡಲಿಕ್ಕೆ ಆಗುದಿಲ್ಲ. ಅಲ್ಲೇ ತನಕ ಏನು ವ್ಯವಸ್ಥೆ ಮಾಡಬೇಕಂದ್ರೆ ನಾವು ಇವತ್ತು ಮತ್ತೆ ಮೀಟಿಂಗ್ ಮಾಡಿ ಅದರ ಮಂಗಳೂರು ಚರ್ಚ್ ಅವರ ಬಗ್ಗೆ ನಾವು ಯಾವ ರೀತಿಯ ಬಗ್ಗೆ ಆ ಒಂದು ನೋವಿನ ಅವರ ಕುಟುಂಬ ಮತ್ತು ಅವ್ರ ನೋವಿನ ಸಂದರ್ಭದಲ್ಲಿ ನಾವು ಹೇಗೆ ಅವ್ರ ಜೊತೆ ಇರಬೇಕು, ಸರ್ಕಾರ ನಾವು ಜನಪ್ರಿಯ ಅಧಿಕಾರಿಗಳು ಆ ನೋವಿನಿಂದ ಕುಟುಂಬ ನಾವು ಹೇಗೆ ಇರಬೇಕಂತೇಳಿ ನಾವು ಮತ್ತೆ ಮೀಟಿಂಗ್ ಮಾಡಿ ಅದಕ್ಕೊಂದು ಯೋಜನೆ ರೂಪಿಸ್ತೇವೆ. ನಾವು ಮತ್ತು ಎಲ್ಲ ಅಧಿಕಾರಿ MLC ಅವರು ಮತ್ತು ಅಧಿಕಾರಿ ಸ್ಪಾಟ್ಗೆ ಹೋಗ್ತೇವೆ, ಅಲ್ಲಿ ಪರಿಸ್ಥಿತಿ ಏನಂತ ನೋಡ್ತೇವೆ. ಏನಾದರೂ ಪ್ರೈವೇಟ್ ಕಾಂಪೌಂಡ್ ವಾಲಿಂದ ಅಥವಾ ಪ್ರೈವೇಟ್ನವರು ಕಟ್ಟಿದಂತಹ ಏನಾದೊಂದು ವ್ಯವಸ್ಥೆಯಿಂದ ಸ್ಥಳೀಯ ಮತ್ತು ಜನಸಾಮಾನ್ಯ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಅವರೇ ಪ್ರೈವೇಟ್ ಪಾರ್ಟಿ ಅದಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ವಹಿಸಬೇಕಾಗಿದೆ.